ಬಾಸ್ ಕಿರೀಟ ಧರಿಸ್ತಾರ ಗಿಲ್ಲಿ ನಟ. ವಯಸ್ಸಿಗೆ ಗೋಲಿ ಹೊಡೆದು ಅಶ್ವಿನಿ ಗೋಲ್ ಬಾರಿಸ್ತಾರೆ. ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಡ್ತಾರ ಕದರ್ ಖಾನ್. ಇವೆಲ್ಲವೂ ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ. ನಾನು ಕಾರ್ತಿಕ್ ಕುಂದು. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ. ಫೈನಲಿಸ್ಟ್ ಆಗಿರುವಂತಹ ಗಿಲ್ಲಿ ನಟನ ಮೇಲೆ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಗಿಲ್ಲಿ ಬಿಗ್ ಬಾಸ್ ಗೆಲ್ಲಲಿ ಅನೇಕ ಜನ ವಿಶ್ ಮಾಡ್ತಿದ್ದಾರೆ. ಈಗಾಗಲೇ ದೊಡ್ಡ ಮಟ್ಟದ ಅಭಿಮಾನಿಗಳನ್ನ ಸಂಪಾದಿಸಿರುವಂತಹ ಬಿಗ್ ಬಾಸ್ ವಿನ್ನರ್ ಆಗೋದು ಖಚಿತ ಅಂತಿದ್ದಾರೆ ಜನ. ಆದರೆ ಇಂದು ಸ್ಕ್ರೀನ್ ಮೇಲೆ ಜನರನ್ನ ನಗಿಸ್ತಿರುವಂತಹ ಈ ನಟ ಹಿಂದೆಯೂ ಒಂದು ಕರುಣಾಜನಕ ಕಥೆ ಇದೆ. ಬಿಗ್ ಬಾಸ್ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ. ಕಳೆದ ಅನೇಕ ವಾರಗಳಿಂದ ಜನರನ್ನ ಮನರಂಜಿಸ್ತಾ ಇದ್ದಂಥ ಶೋ ಈ ಬಿಗ್ ಬಾಸ್. ಈ ಬಾರಿ ಬಿಗ್ ಬಾಸ್ ಸೀಸನ್ 12 ನಡೀತಿತ್ತು. ಈ ಸೀಸನ್ ಈಗ ಕೊನೆಯ ಹಂತಕ್ಕೆ ಬಂದಿದೆ. ಅಂತಿಮವಾಗಿ 6 ಜನ ಸ್ಪರ್ಧಿಗಳು ಫೈನಲ್ ತಲುಪಿದ್ದು ಗ್ರ್ಯಾಂಡ್ ಫಿನಾಲೆಗೆ ಕ್ಷಣಗಣನೆ ಆರಂಭವಾಗಿದೆ. ಜನ ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳಿಗೆ ವೋಟ್ ಮಾಡ್ತಿದ್ದಾರೆ. ತಾವು ನೆಚ್ಚಿದ ಸ್ಪರ್ಧೆ ಗೆಲ್ಲಲಿ ಅಂತ ಜನ ಬಯಸ್ತಾ ಇದ್ದಾರೆ. ಆದರೆ ಈ 6 ಫಿನಾಲೆ ಕಂಟೆಸ್ಟೆಂಟ್ಗಳಲ್ಲಿ ಅತಿ ಹೆಚ್ಚು ಸದ್ದು ಮಾಡ್ತಿರೋ ಹೆಸರು ಗಿಲ್ಲಿ, ಪಳಾರ್ ಗಿಲ್ಲಿ. ಈಗ ಎಲ್ಲಿ ನೋಡಿದ್ರು ಕೂಡ ಈ ಗೆಲ್ಲಿಯದ್ದೇ ಹವ. ಬಿಗ್ ಬಾಸ್ನಲ್ಲಿ ತನ್ನ ಹಾಸ್ಯ ಹಾಗೂ ವಿಭಿನ್ನ ಮ್ಯಾನರಿಸಂ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ನಟ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈಗ ಗಿಲ್ಲಿ ಅಭಿಮಾನಿಗಳು ಸೃಷ್ಟಿಯಾಗಿದ್ದಾರೆ. ಯಾರು ಏನೇ ಅಂದ್ರೂ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ ಅನ್ನೋ ಟಾಕ್ ಸೃಷ್ಟಿಯಾಗ್ತಿದೆ. ಅಷ್ಟರ ಮಟ್ಟಿಗೆ ಸೆನ್ಸೇಷನ್ ಸೃಷ್ಟಿಸಿರುವಂತಹ ಈ ನಟ ಈ ಬಾರಿಯ ಬಿಗ್ ಬಾಸ್ ಗೆಲ್ಲಬಹುದಾ? ಸ್ಪರ್ಧಿಗಳಲ್ಲಿ ಹಾಟ್ ಫೇವರೇಟ್ ಅನ್ನಿಸ್ಕೊಂಡಿದ್ದಾರಾ? ನೋಡ್ಬೇಕು. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಆರಂಭದಲ್ಲಿ ಒಂಟಿ ವರ್ಸಸ್ ಜಂಟಿ ಕಾನ್ಸೆಪ್ಟ್ ಇತ್ತು. ಆಗ ಕಾವ್ಯ ಶೈವ ಜೊತೆ ಜಂಟಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ರು ಗಿಲ್ಲಿ. 3 ವಾರಗಳ ನಂತರ ಜಂಟಿ ಕಾನ್ಸೆಪ್ಟ್ ಬ್ರೇಕ್ ಆಯಿತು. ಆದರೂ ಕೂಡ ಇಬ್ಬರ ನಡುವಿನ ಸ್ನೇಹ ಕಂಪ್ಲೀಟ್ ಆಗಿ ಮುರಿದು ಬಿಟ್ಟಿಲ್ಲ. ಇಬ್ಬರ ನಡುವೆ ಆಗಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದಿದ್ದು ನಿಜ. ಆದರೆ ಆರಂಭದಲ್ಲಿ ತಮ್ಮ ಪೇರ್ ಆಗಿದ್ದಂಥ ಕಾವ್ಯರನ್ನ ಈವರೆಗೆ ಎಲ್ಲೂ ಕೂಡ ಬಿಟ್ಟು ಕೊಟ್ಟಿಲ್ಲ. ಈಗ ಗಿಲ್ಲಿ ವೀಕ್ಷಕರಿಗೆ ಇಷ್ಟು ಇಷ್ಟವಾಗುವುದಕ್ಕೆ ಕಾರಣ ಗಿಲ್ಲಿಯ ಸಹಜ ವರ್ತನೆ. ಅಂದರೆ ನಾಟಕೀಯ ವರ್ತನೆ ಮಾಡೋದು ಗಿಲ್ಲಿಗೆ ಗೊತ್ತೇ ಇಲ್ಲ. ಅಂದರೆ ಮನೆಯಲ್ಲಿ ಗಿಲ್ಲಿ ನಟ ಹೇಗಿರ್ತಾರೋ ರಿಯಲ್ ಲೈಫ್ನಲ್ಲಿ ಕೂಡ ಹಾಗೇ ಇದ್ದಾರೆ. ಬಿಗ್ ಬಾಸ್ನಲ್ಲೂ ಕೂಡ ಅದೇ ರೀತಿ ಇದ್ದಾರೆ ಈ ಗಿಲ್ಲಿ ನಟ. ಗಿಲ್ಲಿಯ ಈ ಗುಣನ ನೋಡುಗರಿಗೆ ಇಷ್ಟವಾಗಿರೋದು. ಬಟ್ಟೆ ಬರಿಯ ವಿಚಾರದಲ್ಲೂ ಕೂಡ ಗಿಲ್ಲಿ ನಾಟಕೀಯವಾಗಿ ವರ್ತನೆಯನ್ನು ತೋರಿಸೋಕೆ ಹೋಗಿಲ್ಲ. ಬಿಗ್ ಬಾಸ್ನಲ್ಲಿದ್ದರೂ ಕೂಡ ತನಗೆ ಯಾವ ಬಟ್ಟೆ ಬೇಕೋ ಅದನ್ನೇ ಧರಿಸ್ತಾರೆ ನಟ. ಮನೆಯಲ್ಲಿ ಹೇಗೆ ಬನಿಯನ್ ಧರಿಸ್ತಾರೋ ಸೇಮ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದೇ ರೀತಿ ಇದ್ದಾರೆ ಗಿಲ್ಲಿ. ಸಿಂಪತಿಗಾಗಿ ಯಾವುದೇ ಡ್ರಾಮಾ ಮಾಡಿಲ್ಲ, ಯಾವುದೇ ಕಾರ್ಡ್ ಬಳಕೆಯನ್ನು ಕೂಡ ಮಾಡಿಲ್ಲ. ಜೊತೆಗೆ ಯಾವತ್ತೂ ಕೂಡ ಅತಿ ಅನ್ನೋವಷ್ಟು ವರ್ತನೆಯನ್ನು ಕೂಡ ಮಾಡಿಲ್ಲ. ಇಂತಹ ಗಿಲ್ಲಿಯ ಪ್ಲಸ್ ಪಾಯಿಂಟ್ ಅಂದರೆ ಅದು ಕಾಮಿಡಿ. ಆದರೆ ಜೋಕ್ ಹೆಸರಲ್ಲಿ ಯಾವತ್ತೂ ಕೂಡ ಸಿಲ್ಲಿ ಜೋಕ್ಸ್ಗಳನ್ನು ಗಿಲ್ಲಿ ಹೇಳಿಲ್ಲ. ಕಾಮಿಡಿ ಅಂತ ಹೇಳ್ಕೊಂಡು ಡಬಲ್ ಮೀನಿಂಗ್ ಜೋಕ್ಸ್ಗಳನ್ನು, ಅಶ್ಲೀಲ ಅನ್ನುವಂಥ ಪದ ಬಳಕೆಯನ್ನು ಯಾವತ್ತೂ ಕೂಡ ಗಿಲ್ಲಿ ಮಾಡಿಲ್ಲ. ಕೆಲವರು ನಗಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಒತ್ತಾಯಪೂರ್ವಕವಾಗಿ ಕಾಮಿಡಿಯನ್ನು ಮಾಡ್ತಾರೆ. ಅನೇಕ ಬಾರಿ ಒತ್ತಾಯಪೂರ್ವಕವಾಗಿ ಮಾಡುವಂಥ ಕಾಮಿಡಿಗಳು ವರ್ಕ್ ಆಗೋದು. ಆದರೆ ಗಿಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಪಂಚಿಂಗ್ ಡೈಲಾಗ್ಗಳನ್ನು ಹೊಡಿತಿದ್ದಾರೆ. ಗಿಲ್ಲಿಯ ಈ ಹಾಸ್ಯ ಪ್ರಜ್ಞೆ, ಕಾಮಿಡಿ ಟೈಮಿಂಗ್ಗೆ ವೀಕ್ಷಕರಿಗೆ ಸಖತ್ ಇಷ್ಟವಾಗಿದೆ. ನೇರವಾಗಿ ಹೇಳಿದರೆ ಕಟು ಅನ್ನಿಸಬಹುದಾದಂಥ ಸತ್ಯಗಳನ್ನು ಕಾಮಿಡಿ ಮೂಲಕವೇ ಹೇಳ್ತಾ ಇದ್ದಂಥ ಗಿಲ್ಲಿಯ ವರ್ತನೆ ವೀಕ್ಷಕರಿಗೆ ತುಂಬ ಇಷ್ಟವಾಗಿದೆ ಅನ್ನೋದರಲ್ಲಿ
ಇನ್ನು ಗಿಲ್ಲಿ ನಟನ ಬಗ್ಗೆ ಬಹುತೇಕ ಸ್ಪರ್ಧೆಗಳು ಆರೋಪವನ್ನ ಮಾಡ್ತಾ ಇದ್ದದ್ದು ಒಂದೇ ವಿಷಯಕ್ಕೆ, ಗಿಲ್ಲಿ ಎಲ್ಲರ ಬಗ್ಗೆ ಕೇವಲವಾಗಿ ಮಾತಾಡ್ತಾನೆ ಅಂತ. ಆದರೆ ತನ್ನ ಸಹಜ ಹಾಸ್ಯಕ್ಕೆ ಹೆಸರಾದಂಥ ಗಿಲ್ಲಿ ಇರೋ ವಾಸ್ತವವನ್ನೇ ಕಾಮಿಡಿ ಮೂಲಕ ಹೇಳಿದ್ದಾರೆ. ತಮ್ಮ ಕಾಲೆಳೆದವರ ಕಾಲೆಳೆದಿದ್ದಾರೆ ಗಿಲ್ಲಿ ನಟ. ಗಿಲ್ಲಿಯ ಈ ವರ್ತನೆಯನ್ನ ತಪ್ಪಿದೆ ಅಂತ ಅನ್ಸೋದಿಲ್ಲ. ಹಾಗಂತ ಬೇರೆ ಸ್ಪರ್ಧೆಗಳು ಕೂಡ ಇದೇ ರೀತಿ ವರ್ತನೆಯನ್ನ ಮಾಡಿದ್ದಾರೆ, ವೈಯಕ್ತಿಕ ನಿಂದನೆಯನ್ನ ಮಾಡಿದ್ದಾರೆ, ಆಕ್ಷೇಪಾರ್ಹ ಪದಗಳನ್ನು ಕೂಡ ಬಳಸಿದ್ದಾರೆ. ಹಾಗಾಗಿ ಈ ವಿಷಯಕ್ಕೆ ಕೇವಲ ಗಿಲ್ಲಿಯನ್ನ ಟಾರ್ಗೆಟ್ ಮಾಡೋದು ಸರಿ ಅನ್ಸಲ್ಲ. ಆದರೆ ಕೆಲವೊಮ್ಮೆ ಗಿಲ್ಲಿ ನಟ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಆದರೆ ನಂತರ ಅಷ್ಟೇ ಬೇಗ ತಮ್ಮ ತಪ್ಪನ್ನ ಸರಿಪಡಿಸಿಕೊಂಡಿದ್ದಾರೆ. ಇನ್ನು ಗಿಲ್ಲಿಯ ಮೇಲೆ ಇಂತಹ ಆರೋಪಗಳು ಕೇಳಿಬಂದಿವೆ. ಗಿಲ್ಲಿ ಯಾವಾಗಲೂ ಕೂಡ ಮಲಗೇ ಇರ್ತಾನೆ ಅಂತ ದೂರಿದವರು ಕೂಡ ಇದ್ದಾರೆ. ಆದರೆ ಗಿಲ್ಲಿ ಒಂಥರ ನಡೆದಾಡೋ CCTV ಅಂದ್ರೂ ಕೂಡ ತಪ್ಪಿಲ್ಲ. ಒಂದು ಕಡೆ ಕೂತಿದ್ರು ಮಲಗಿದ್ರು ಗಿಲ್ಲಿ ಪೂರ್ತಿಯಾಗಿ ಮೈಮರಿತಿರಲಿಲ್ಲ. ಮತ್ತೊಂದು ಕಡೆ ಏನಾಗ್ತಿದೆ ಅನ್ನೋದ್ರೆ ಮೇಲೆ ಗಿಲ್ಲಿಯ ಗಮನ ಇದ್ದೇ ಇರ್ತಾ ಇತ್ತು. ಈ ಚಾಣಾಕ್ಷತನವನ್ನ ಗಿಲ್ಲಿಯನ್ನ ಜನ ಇಷ್ಟಪಡೋ ಹಾಗೆ ಮತ್ತೊಂದು ಕಾರಣ, ತನ್ನ ಪ್ರತಿಸ್ಪರ್ಧಿಗಳ ಸ್ಟ್ರಾಟಜಿ ಹಾಗೂ ಗೇಮ್ ಪ್ಲಾನ್ಗಳನ್ನು ಸಲೀಸಾಗಿ ಕ್ರ್ಯಾಕ್ ಮಾಡೋ ಬುದ್ಧಿವಂತಿಕೆ ಕೂಡ ಗಿಲ್ಲಿಗಿದೆ. ಗಿಲ್ಲಿಯ ಮಾತುಗಳು, ಗಿಲ್ಲಿಯ ವರ್ತನೆ ಜನರಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗೋಕೆ ಇದು ಒಂದು ಕಾರಣ. ಬರೀ ಕಾಮಿಡಿ ಮಾಡೋದಷ್ಟೇ ಅಲ್ಲ, ಬಿಗ್ ಮನೆಯಲ್ಲಿ ತಪ್ಪು ನಡೆದಾಗ ಇದನ್ನು ನೇರವಾಗಿ ಖಂಡಿಸಿದ್ದಾರೆ. ನ್ಯಾಯದ ಪರ ಮಾತ್ರ ಗಿಲ್ಲಿ ಧ್ವನಿ ಎತ್ತಿದ್ದಾರೆ ಹೊರತು ಸುಖ ಸುಮ್ಮನೆ ಯಾರ ಪರವಾಗಿಯೂ ಕೂಡ ವಕಾಲತ್ತನ್ನು ವಹಿಸಿದೆ. ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಕನ್ನಡದ 12 ಸೀಸನ್ಗಳು ನಡೆದಿವೆ. ಅವುಗಳಲ್ಲಿ ಜಗಳ, ಫ್ರೆಂಡ್ಶಿಪ್, ಬ್ರೇಕಪ್, ಲವ್, ಬ್ರೇಕಪ್ ಎಲ್ಲವೂ ಕೂಡ ಆಗಿದೆ. ಆದರೆ ಬಿಗ್ ಮನೆಯಲ್ಲಿ ಎಂಥ ಚಾಲೆಂಜ್ ಬಂದರೂ ಕೂಡ ತನ್ನ ಫ್ರೆಂಡ್ಶಿಪ್ ಕಾಪಾಡಿಕೊಂಡು ಬಂದವರು ಎಂಥದ್ದೇ ಸಿಚುವೇಶನ್ ಅನ್ನು ಕೂಡ ಕಾವ್ಯರನ್ನ ಗಿಲ್ಲಿ ಬಿಟ್ಕೊಟ್ಟು ಸಾಧ್ಯವಾದಾಗ ಕಾವ್ಯರನ್ನ ನಾಮಿನೇಷನ್ ಇಂದ ಬಚಾವ್ ಮಾಡಿದ್ರು. ಹೀಗಾಗಿ ಸ್ನೇಹ ಅಂತ ಬಂದಾಗ ಗಿಲ್ಲಿ ಫುಲ್ ಮಾರ್ಕ್ಸ್ ಗಿಲ್ಲಿ ಒಬ್ಬ ಪ್ರತಿಭಾವಂತ ನಟ. ಯಾವುದೇ ಪ್ರಿಪರೇಷನ್ ಇಲ್ಲದೆ ಆನ್ ಸ್ಪಾಟ್ ಕಂಟೆಂಟ್ ಕೊಡೋದ್ರಲ್ಲಿ ಗಿಲ್ಲಿಯದ್ದು ಎತ್ತಿದೆ. ತನ್ನ ನಾಟಕೀಯವಲ್ಲದ ವರ್ತನೆ, ಅದ್ಭುತ ಎನ್ನಿಸುವಂಥ ಕಾಮಿಡಿ, ಟೈಮಿಂಗ್, ಸ್ನೇಹವನ್ನು ಕೊಡೋವರೆಗೂ ಕಾಪಾಡಿಕೊಳ್ಳೋದಕ್ಕೂ ಕೂಡ ಇವೆಲ್ಲವೂ ಕೂಡ ಗಿಲ್ಲಿ ನಟನ ಪ್ಲಸ್ ಪಾಯಿಂಟ್. ಹಾಗಂತ ಒಬ್ಬ ಮನುಷ್ಯ ಅಂದಮೇಲೆ ಪ್ಲಸ್ ಪಾಯಿಂಟ್ಸ್ ಜೊತೆಗೆ ಮೈನಸ್ ಪಾಯಿಂಟ್ಸ್ ಕೂಡ ಇದ್ದೇ ಇರುತ್ತೆ. ಅದೇ ರೀತಿ ಗಿಲ್ಲಿಗೂ ಕೂಡ ಕೆಲವು ನೆಗೆಟಿವ್ ಪಾಯಿಂಟ್ಸ್ಗಳಿವೆ. ಬಿಗ್ ಬಾಸ್ ಮನೆಯ ಕೆಲಸಗಳಲ್ಲಿ ಗಿಲ್ಲಿ ನಟ ಹೆಚ್ಚು ಇನ್ವಾಲ್ವ್ ಆಗಿತ್ತು ಕಡಿಮೆ. ಕೆಲವು ಟಾಸ್ಕ್ಗಳನ್ನು ಗಿಲ್ಲಿ ನಟ ಸೀರಿಯಸ್ ಆಗಿ ಆಡೇ ಇಲ್ಲ. ಕಾವ್ಯ ಶೈವ ಅವರನ್ನ ಅತಿ ಅನಿಸುವಷ್ಟು ವಹಿಸ್ಕೊಂಡಿದ್ದು ಖಂಡಿತ ಮೈನಸ್ ಪಾಯಿಂಟ್. ಕೆಲವೊಮ್ಮೆ ಓವರ್ ಕಾನ್ಫಿಡೆಂಟ್ ಆಗಿದ್ದು ಕೂಡ ಮತ್ತೊಂದು ಮೈನಸ್ ಪಾಯಿಂಟ್. ಕೆಲವು ಟಾಸ್ಕ್ಗಳಲ್ಲಿ ಗಿಲ್ಲಿ ನಟ ಅಚ್ಚರಿ ಅನಿಸೋ ಹಾಗೆ ಗೆಲುವು ಸಾಧಿಸಬೇಕು. ಒಂದು ಕಡೆ ಟಾಸ್ಕ್, ಮತ್ತೊಂದು ಕಡೆ ಮನೋರಂಜನೆ, ಎರಡರಲ್ಲೂ ಕೂಡ ಗಿಲ್ಲಿ ನಟ ತಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ. ಆಫೀಸ್ ಟೆನ್ಷನ್ನಿಂದ ಮನೆಗೆ ಬಂದ ಜನರಿಗೆ ಮನೋರಂಜನೆ ಸಿಗಬೇಕು ಅನ್ನೋ ಮಾತು ಗಿಲ್ಲಿಯ ಬಾಯಲ್ಲೇ ಬಂದಿತ್ತು. ತನ್ನ ಮಾತಿಗೆ ತಕ್ಕಂತೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಡೆದುಕೊಂಡಿದ್ದಾರೆ. ಉಳಿದ ಸ್ಪರ್ಧೆಗಳಿಗೆ ಹೋಲಿಸಿದರೆ ಉತ್ತಮ ಮನೋರಂಜನೆಯನ್ನು ನೀಡಿದ್ದಾರೆ. ಇಡೀ ಫ್ಯಾಮಿಲಿ ಕೂತು ನಗುಬಹುದಾದಷ್ಟು ಸಹಜ ಕಾಮಿಡಿಯನ್ನು ಮಾಡಿದ್ದಾರೆ. ಆ ಮೂಲಕ ಬಿಗ್ ಬಾಸ್ ಸೀಸನ್ 12 ಗೆಲ್ಲೋ ಫೇವರೇಟ್ ಸ್ಪರ್ಧಿಗಳಲ್ಲಿ ಗಿಲ್ಲಿ ನಟ ಒಬ್ರು ಅಂತ ಅನ್ಸ್ಕೊಂಡಿದ್ದಾರೆ. ಈಗಾಗಲೇ ವೀಕ್ಷಕರ ಮನಗೆದ್ದಿರುವಂಥ ಗಿಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಿರೀಟ ಧರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಂತಿಮ ಘಟ್ಟಕ್ಕೆ ತಲುಪಿದೆ. 6 ಜನ ಸ್ಪರ್ಧಿಗಳಲ್ಲಿ ಗಿಲ್ಲಿ ನಟನ ಪರವಾಗಿ ದೊಡ್ಡ ಹವಾ ಇದೆ.
ಈ ಹಾಸ್ಯ ಕಲಾವಿದ ನಿಜಕ್ಕೂ ವೀಕ್ಷಕರಿಗೆ ಆಸೆಯಂತೆ ಬಿಗ್ ಬಾಸ್ ಕಿರೀಟವನ್ನು ಧರಿಸ್ತಾರಾ ಅನ್ನೋ ಕುತೂಹಲಕ್ಕೆ ಇನ್ನೇನು ಕೆಲವೇ ಸಮಯದಲ್ಲಿ ತೆರೆ ಬಿದಿದೆ.